Hi, so welcome back to Nayana Suresh YouTube channel. Don't forget to subscribe. ಓಕೆ, ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರ. ಇವತ್ತೇನು ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ಊಟಕ್ಕೆ ಅಂತ. ಅಯ್ಯೋ, ಊಟ ಅಲ್ಲ, ನಾಷ್ಟಕ್ಕೆ, ತಿಂಡಿಗೆ. ಆಯಿತಾ? ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ವಿಡಿಯೋ ಕಡೆ ಹೋಗೋಣ. ಮೀನ್ಸ್ ಪಲಾವ್ ಅಂತಾರೋ ಪುಲಾವ್ ಅಂತಾರೋ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಪಲಾವೇ ಅನ್ನೋದು. ಉಪೇಂದ್ರ ಏನು ನಗದು ನೋಡೋದು. ಬನ್ನಿ ತಿಂಡಿ ಮಾಡೋಣ. ತಿಂಡಿಗೆ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಹೆಚ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ ಹಣ್ಣು, ಕರ್ಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 5-6 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ. ಆಯಿತಾ? ಇದೇ ಇಂಗ್ರೀಡಿಯೆಂಟ್ಸ್. ಇವಾಗ ಅದನ್ನು ಎಲ್ಲ ಒಗ್ಗರಣೆ ಹಾಕೋಣ. ಇದು ಓನ್ಲಿ ಒಗ್ಗರಣೆ ಮಾಡೋಕ್ಕಷ್ಟೇ ಇಂಗ್ರೀಡಿಯೆಂಟ್ಸ್. ಇನ್ನು ತರಕಾರಿ ಹಾಕಬೇಕಲ್ಲ ಪಲಾವ್ಗೆ, ಅದು ಸಪ್ರೇಟ್ ಇದೆ. ಅದು ಏನೇನು ತಗೊಂಡಿದ್ದೀನಿ ನೋಡಿದ್ರಾ? ನೆನೆಸಿಟ್ಟಿರೋದು ಬಟಾಣಿ ತೊಗೊಂಡಿದ್ದೀನಿ, ಹಾಗೆ ಕ್ಯಾರೆಟು, ಚೊಟ್ಟು, ಒಂದು ಆಲೂಗೆಡ್ಡೆ ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ. ನೋಡಿದ್ರಲ್ಲ, ಸಾಕು. ಸ್ವಲ್ಪ ಮಾಡ್ತಾರೋದ್ರಿಂದ ಒಂದು ಲೋಟ ಅಕ್ಕಿನೇ ಜಾಸ್ತಿ ಆಗುತ್ತೆ. ಇವಾಗ ಎಣ್ಣೆ ಹಾಕಿದ್ದೀನಿ ಕುಕ್ಕರಿಗೆ. ಈಗ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಈಗ ಸಾಸಿವೆ ಸಿಡ್ದಾದ ತಕ್ಷಣ ಹಸಿರು ಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕಬೇಕು. ಈ ಒಗ್ಗರಣೆಗೆ ಏಲಕ್ಕಿ, 2 ಲವಂಗ, ಚಕ್ರ ಮೊಗ್ಗು, ನಕ್ಷತ್ರ ಹೂವು, ಪಲಾವ್ ಎಲೆ ಏನೇನೋ ಹಾಕ್ತಾರೆ. ಬಟ್ ನಾನು ಏನೇನೋ ಹಾಕಲ್ಲ, ಯಾಕಂದರೆ ನಮ್ಮ ಮನೇಲಿ ಏನೂ ಇಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಕೆಲವೊಬ್ರದ್ದು ಟೇಸ್ಟ್ ಪ್ರಿಫರೆನ್ಸ್ ಒಂದೇ ಥರ ಇರಲ್ಲ. ಒಬ್ರದ್ದು ಒಂಥರ ಇದ್ದರೆ ಇನ್ನೊಬ್ರದ್ದು ಬೇರೆ ಥರ ಇರುತ್ತೆ. ಒಬ್ರಿಗೆ ಒಂಥರ ತಿಂಡಿ ಇಷ್ಟ ಆದರೆ ಇನ್ನೊಬ್ರಿಗೆ ಇನ್ನೊಂದು ಥರ ತಿಂಡಿ ಇಷ್ಟ ಆಗುತ್ತೆ. ಹಾಗಾಗಿ ಅವನ್ನೇನು ಹಾಕೋಕ್ಕೇನು ಇಷ್ಟಪಡಲ್ಲ ಜಾಸ್ತಿ. ನಮ್ಮನೆಯಲ್ಲೂ ಕೂಡ ನಮ್ಮಮ್ಮ ಅವರೆಲ್ಲ ಇಷ್ಟಪಡಲ್ಲ. ಹಾಗಾಗಿ ನಾನೇನು ಹಾಕೋಕ್ಕೆ ಹೋಗಲ್ಲ. ಈಗ ಇದೇ ರೀತಿ ಸಿಂಪಲಾಗಿ ಮಾಡಿಬಿಡ್ತೀನಿ. ಇವಾಗ ಸಾಸಿವೆ ಎಲ್ಲ ಸಿಡ್ದು ಆದಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಇದು ಮಾಡೋಣ. ನೋಡಿ, ಇವಾಗ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇವಾಗ ಅದು ಸಹ ಚೆನ್ನಾಗಿ ಸಿಡಿದ್ಮೇಲೆ ನೋಡಿದ್ರೆ ಎಲ್ಲದು ಸಿಡ್ದಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಗೂರಾಡ್ಕೋಬೇಕು. ಅದ್ರದ್ದು ಹಸಿ ವಾಸನೆ ಹೋಗಬೇಕು ಶುಂಠಿ ಬೆಳ್ಳುಳ್ಳಿದು. ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಶುಂಠಿನ ಮತ್ತು ಬೆಳ್ಳುಳ್ಳಿನ ಚಚ್ಕೊಂಡಿರೋದು ರೆಡಿ ಬರೋದ್ರಲ್ಲಿ ಏನೂ ಟೇಸ್ಟ್ ಇರಲ್ಲ. ನಿಜವಾಗ್ಲೂ ರೆಡಿದು ಯಾರೂ ಹಾಕಕ್ಕೆ ಹೋಗಬೇಡ್ರಿ. ಅಡುಗೆ ಮಾತ್ರ ಹಾಳಾಗೋಗುತ್ತೆ. ಅದು ಫುಲ್ಲು ಒಂಥರ ಯಾವ ಥರ ಇರುತ್ತೆ ಅಂದರೆ ಉಪ್ಪಿನಕಾಯಿ ಥರ ಟೇಸ್ಟ್ ಇರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಥರನೇ ಇರಲ್ಲ. ಉಪ್ಪಿನಕಾಯಿ ತಿಂದಂಗೆ ಆಗುತ್ತೆ. ಅದನ್ನು ನಾನು ಒಂದ್ಸಲ ಟೇಸ್ಟ್ ಮಾಡಿನೇ ಹೇಳ್ತಾ ಇರೋದು ನಿಮಗೆ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಈರುಳ್ಳಿ ಹಾಕ್ಕೊತಿದ್ದೀನಿ. ಈಗ ಈರುಳ್ಳಿ ಪಿಂಕಿಶ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆಂದ ಬರುತ್ತೆ ಪಲಾವು. ಮೇ ಬಿ ಪುಲಾವ್ ಐ ಡೋಂಟ್ ನೋ ಯಾವುದು ಅಂತ ಹೇಳಿ. ಇವಾಗ ಹೆಚ್ಚಿಟ್ಕೊಂಡಿರೋಂಥ ಫುಲ್ ಈರುಳ್ಳಿನ ಹಾಕಿದ್ದೀನಿ. ಇವಾಗ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಪಿಂಕಿಶ್ ಬ್ರೌನ್ ಆಗಬೇಕು, ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಯ್ತಾ? ಎಲ್ಲರೂ ಅಷ್ಟೇ. ಆಗಿದ ತಕ್ಷಣವೇ ಬೇರೆ ಐಟಮ್ ಹಾಕ್ಬಿಡ್ಬೇಡ್ರಿ. ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ, ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ಇಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಇಂಗು ತೆಂಗು ಇದ್ದರೆ ಅಷ್ಟೇ ಆಗಲ್ಲ ಅಡುಗೆ. ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಏನೇನು ಹಾಕಬೇಕು, ಯಾವುದಾದ್ಮೇಲೆ ಏನು ಹಾಕಬೇಕು ಅನ್ನೋದು ಎಲ್ಲಾದರೂ ನಾಲೆಡ್ಜ್ ಇದ್ದರೆ ಅಷ್ಟೇ ಅಡುಗೆ ಮಾಡೋಕ್ಕಾಗೋದು. ಇಂಗು ತೆಂಗು ಇದ್ದರೆ ಮಂಗ ಕೂಡ ಅಡುಗೆ ಮಾಡಲ್ಲ. ಈಗ ಮನುಷ್ಯರೇ ಸಹ ಅಡುಗೆ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಇನ್ನು ಮಂಗ ಮಾಡುತ್ತಾ? ಏನೇನೋ ಹೇಳ್ತಾರಪ್ಪ. ಇವಾಗ ಟೊಮೊಟೊ ಹಾಕಿದ್ದೀನಿ. ಕಟ್ ಮಾಡ್ಕೊಂಡಿರೋಂಥ ಒಂದು 2-3 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಇವಾಗ ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಹಾಕಿದ ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತೀವಿ, ಯಾಕಂದರೆ ಟೊಮೊಟೊ ಬೇಗ ಬೇಯಲ್ಲ ಅಂತ ಹೇಳ್ಬಿಟ್ಟು
ಸಾಲ್ಟ್ ಹಾಕ್ತಾರೆ. ನೋಡಿರಿ ಇವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಅದಕ್ಕೆ ಸಾಲ್ಟ್ ಆ್ಯಡ್ ಮಾಡ್ತೀನಿ. ಫ್ರೈ ಮಾಡ್ಕೊಳೋದ್ರಿಂದ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ನನಗೆ ಕೆಲವೊಂದು ಸಲ ಏನು ಅನಿಸುತ್ತೆ ಅಂತಂದರೆ, ಹುಡುಗಿರ್ಗಿಂತ ಚೆನ್ನಾಗಿ ಗಂಡು ಮಕ್ಕಳೇ ಚೆನ್ನಾಗಿ ಅಡುಗೆ ಮಾಡಿರ್ತಾರೆ. ಹಾಗಾಗಿ ಹುಡುಗಿರಲ್ಲಿ ಬೆಸ್ಟ್ ಚೆಫ್ ಅಂತ ಯಾರೂ ಇಲ್ಲ. ಅದಕ್ಕೆ ನಳ ಮಹಾರಾಜ ಅವರೆಲ್ಲ ಬಾಯ್ಸೇ ಆಗಿರೋದು, ಮತ್ತು ಮದುವೆ ಮನೇಲಿ ಎಲ್ಲ ಬಾಯ್ಸೇ ಸಹ ಭಟ್ರಿರೋದು. ಅವರೆಲ್ಲ ಸಖತ್ತಾಗಿ ಮಾಡ್ತಾರೆ. ನಿಜವಾಗ್ಲೂ ನಾವು ಮಾಡೋಕ್ಕಿಂತ ಚೆನ್ನಾಗೇ ಮಾಡ್ತಾರೆ ಕೂಡ. ಅದನ್ನು ನಾನು ಒಪ್ಕೊಳ್ತೀನಿ. ಬಾಯ್ಸು ಸಹ ಚೆನ್ನಾಗಿ ಅಡುಗೆ ಮಾಡ್ತಾರೆ ಹುಡುಗಿರ್ಕಿನ್ನ. ಹುಡುಗಿರು ಚೆನ್ನಾಗಿ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಅವರೇನೋ ಹುಡುಗಿರಾದರೆ ಮುಂಚೆಯಿಂದನೂ ಮಾಡಿರ್ತಾರೆ, ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಆದರೂ ಅವ್ರು ಎಲ್ಲಿ ಕಲ್ತ್ಕೊಂಡಿರ್ತಾರೋ ಗೊತ್ತಿಲ್ಲ, ಬಟ್ ಅವರು ಚೆನ್ನಾಗಿ ಮಾಡ್ತಾರೆ. ನೋಡಿರಿ ಇವಾಗ ಬಟಾಣಿ, ನೆನೆಸಿರೋ ಬಟಾಣಿ, ಇದು ಹಸಿರು ಕಲರ್ ಬಟಾಣಿನ ಇವಾಗ ಎಷ್ಟು ನೆನೆಸಿಟ್ಕೊಂಡಿದ್ದೀವೋ ಅದನ್ನಷ್ಟು ಹಾಕಬೇಕು. ಫುಲ್ ಹಾಕ್ಕೊತೀನಿ ನಾನು ಇವಾಗ ಅಷ್ಟು. ನೀಟಾಗಿ ತೊಳೆದು ಹಾಕ್ಕೋಬೇಕು, ಯಾಕಂದರೆ ಎಲ್ಲೆಲ್ಲಿಂದ ಪಾರ್ಸಲ್ ಮಾಡಿರ್ತಾರೆ, ಕಟ್ಟಿರ್ತಾರೆ, ಅವರು ಚೆನ್ನಾಗಿ ಇದು ಮಾಡಿರ್ತಾರೆ, ಹೆಂಗೋ ಕಾಲಾಗಿ ತೊಳೆಯೋದೆಲ್ಲ ತೋರಿಸ್ತಿರ್ತಾರೆ ಇವಾಗ ಟಿ ವಿಲೆಲ್ಲ. ಹಾಗಾಗಿ ತಿನ್ನೋ ಊಟ ಅದು ಚೆನ್ನಾಗಿ ತೊಳ್ಕೊಂಡು ಎಲ್ಲನ ಬಳಸಬೇಕು. ಏನಿಲ್ಲ ಅಂತ ಹೇಳಿ ಬಳಸಬಾರ್ದು. ಇವಾಗ ಹೆಚ್ಚಿಟ್ಕೊಂಡಿರೋ ಅಂಥ ತರಕಾರಿ ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆ, ಬೀನ್ಸ್ ಮತ್ತು ಕ್ಯಾರೆಟ್ 3 ಹಾಕಿದ್ದೀನಿ. ನಿಮಗೆ ಇನ್ನು ಎಕ್ಸ್ಟ್ರಾ ಏನು ತರಕಾರಿ ಬೇಕೋ ಎಲ್ಲದನ್ನೂ ಹಾಕೋಬೋದು. ಬಟ್ ತರಕಾರಿ ಅಂತ ಅಂದರೆ ಸುಲಿಯೋ ಕಾಳು ಅದನ್ನೆಲ್ಲ ಹಾಕೋಬೋದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದನ್ನು ಹೇಳಿದ್ದು. ಮತ್ತು ನೀವು ಬೇರೆ ಅಂದರೆ ಮೂಲಂಗಿ ಹಾಕೋಬೋದಾ, ಬೀಟ್ರೋಟ್ ಹಾಕೋಬೋದಾ? ಬೀಟ್ರೋಟ್ ಹಾಕೋಬೋದು. ಬೀಟ್ರೋಟ್ ಹಾಕೋದ್ರಿಂದ ಅದೇ ಹೇಳಿದ್ನಲ್ಲ, ಬ್ಲಡ್ ಇಂಪ್ರೂವ್ ಆಗುತ್ತೆ. ಬಟ್ ಏನಪ್ಪ ಅಂದರೆ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ. ಇವಾಗ ಇದನ್ನು ಫುಲ್ಲು ತರಕಾರಿ ಎಲ್ಲ ಹಾಕಿದ್ದೀವಲ್ಲ, ಇವಾಗ ಚೆಂದ ಮಿಕ್ಸ್ ಮಾಡ್ಕೊಳೋಣ, ಆಯಿತಾ? ತುಂಬ ಏನು ಟೈಮ್ ಹಿಡಿಯಲ್ಲ ಪಲಾವ್ ಮಾಡೋಕ್ಕೆ. ತರಕಾರಿ ಹೆಚ್ಚೋದೇ ಒಂದು ಸ್ವಲ್ಪ ರಿಸ್ಕ್ ಅಷ್ಟೇ. ನಿಮ್ಮ ಮನೇಲಿ ತರಕಾರಿ ಹೆಚ್ಚೋದು ಇದೆ ಅಂತಂದರೆ ಅಷ್ಟೇನು ರಿಸ್ಕ್ ಆಗೋಲ್ಲ, ಪಟಾಪಟ್ ಅಂತ ರೆಡಿ ಆಗುತ್ತೆ. ನೋಡಿದ್ರಲ್ಲ, ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಬಾಡಿಸ್ಕೊಂಡಿದ್ದೀನಿ ಎಲ್ಲನೂ. ಈ ಥರ ಮಾಡಿಕೊಂಡ್ರೆ ಪಲಾವ್ ಚೆನ್ನಾಗಿ ಬರುತ್ತೆ. ಇದಕ್ಕೊಂದು ಸ್ವಲ್ಪ ಚಕ್ಕೆ ಪೌಡರ್, ನಾನು ಗರಂ ಮಸಾಲ ಈ ಮಸಾಲ ಏನೂ ಹಾಕಲ್ಲ. ಮನೇಲಿ ಏನು ಮಾಡ್ಕೊಂಡಿದ್ದೀವೋ ನ್ಯಾಚುರಲ್ ಪೌಡರ ಅದನ್ನೇ ಹಾಕೋದು. ಸ್ವಲ್ಪ ಚಕ್ಕೆ ಪೌಡರ್, ಸ್ವಲ್ಪ ಅರಿಶಿನ ಪುಡಿ. ಇವಾಗ ನಾನು ಹಸ್ರುಗಾಯಿ ಒಂದು 4-5 ಅಷ್ಟೇ ಹಾಕ್ಕೊಂಡಿರೋದು. ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಸೇರಿಸ್ಕೊತಿದ್ದೀನಿ. ಏನಂದರೆ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. 1 ಸ್ಪೂನು ನಾನು ಅದರಲ್ಲಿ 3/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಮೆಣಸಿನ್ಕಾಯಿ ತುಂಬ ಖಾರ ಇರೋದ್ರಿಂದ 3/4 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. 1 ಲೋಟ ಅಕ್ಕಿಗೆ ಬ್ಯಾಲೆನ್ಸ್ ಆಗಿಬಿಡುತ್ತೆ. ನೋಡಿರಿ, ಇವಾಗ ಸ್ವಲ್ಪ ಕೊತ್ತಂಬರಿ ಹಿಟ್ಟು ಹಾಕ್ಕೊತಿದ್ದೀನಿ. ಇವಾಗ ಅರ್ಧ ಸ್ಪೂನ್, 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕ್ಕೊಂಡ್ರೆ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆಯಲ್ಲ, ಹಾಗಾಗಿ ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಇವಾಗ ಅದು ಖಾರ ಎಲ್ಲದಕ್ಕೂ ಹತ್ತಬೇಕು, ತರಕಾರಿಗೆ ಮತ್ತು ಒಗ್ಗರಣೆಗೆಲ್ಲ ಚೆನ್ನಾಗಿ ಹತ್ತಿದ್ರೆ ಟೇಸ್ಟಿಯಾಗಿರುತ್ತೆ ತಿನ್ನಬೇಕಾದ್ರೆ. ಹಸಿರು ಕಲರ್ ಪಲಾವ್ ಮಾಡ್ತಾರೆ, ನಾನು ಇವತ್ತು ಖಾರದ ಪುಡಿದು ಮಾಡಿದ್ದೀನಿ. ಯಾಕಂದರೆ ಮೆಣಸಿನ್ಕಾಯಿ ತುಂಬ ಖಾರ ಇದೆ, ಅದನ್ನೇ ರುಬ್ಬಿ ಮಾಡಿದರೆ ಮತ್ತೆ ತುಂಬ ಖಾರ ಆಗಿಬಿಡುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ ಜಾಸ್ತಿ ಅಂತ ಹೇಳಿ, ಹಾಗಾಗಿ ಖಾರದ ಪುಡಿ ಇದು ಮಾಡಿದ್ದೀನಿ. ಇವಾಗ ನೋಡಿದ್ರಲ್ಲ, ಫುಲ್ಲು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಅಕ್ಕಿ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ತೊಳ್ಕೊಂಡು ಫಿಲ್ಟ್ರ್ ನೀರಲ್ಲಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಫಿಲ್ಟ್ರ್ ನೀರು ಇವಾಗ ಅಕ್ಕಿ ಅದನ್ನು ಹಾಕಿದ್ದೀನಿ, ಚೆಂದ ಮಿಕ್ಸ್ ಮಾಡಿದ್ದೀನಿ. ನಾನು ಫ್ರೈ ಮಾಡಬೇಕಾದ್ರೆ ಟೊಮೊಟೊ ಹಾಕಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕಿದ್ದೆ, ಆಯಿತಾ? ಇವಾಗ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊತೀನಿ. ನನಗೆ ಅವಾಗ ನಾನು ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ದೆ ಅಷ್ಟೇ, ಟೊಮೊಟೊ ಬೇಗ ಫ್ರೈ ಆಗಲಿ ಅಂತ ಅಷ್ಟೇ. ನಾನು ಈಗ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ನೋಡ್ಕೊಂಡು ಸಾಲ್ಟ್ ಹಾಕ್ಕೋಬೇಕು. ತುಂಬ ಜಾಸ್ತಿ ಹಾಕಬೇಡ್ರಿ, ಉಪ್ಪಾದರೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇವಾಗ ಸ್ವಲ್ಪ ಕಾಯಿ ತುರಿ, ತುರಿದಿಟ್ಕೊಂಡಿರೋಂಥ ಕಾಯಿ ತುರಿ, ತುಂಬ ಜಾಸ್ತಿ ಹಾಕಬೇಡ್ರಿ ತಿಂಡಿಗೆ. ಹಾಕಿಲ್ಲ ಅಂದರೂ ನಡೆಯುತ್ತೆ, ಸ್ಕಿಪ್ ಮಾಡ್ಬೋದು, ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದರೂ
ನಾನು ಇನ್ನೇನು ಸ್ವಲ್ಪ ಇತ್ತಲ್ಲ ತುರ್ಕೊಂಡಿದ್ನಲ್ಲ, ಹಾಗಾಗಿ ಮಿಕ್ಸ್ ಮಾಡಿದ್ದೀನಿ. ಲಾಸ್ಟಿಗೆ ಫೈನಲ್ ಟಚ್ ಇನ್ನೇನಿರುತ್ತೆ ಕೊತ್ತಂಬರಿ ಸೊಪ್ಪು ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಪ್ರೋಸೆಸ್ಸು ಆಗಿದೆ. ನೋಡಿರಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟ್ ಫೈನಲ್ ಟಚ್ ಪಲಾವ್ಗೆ ಕೊತ್ತಂಬರಿ ಸೊಪ್ಪು. ನೋಡಿರಿ, ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹೀಗೆ ಮುಚ್ಚಿದ್ರೂ ಮುಚ್ಬೋದು, ಅಥವಾ ಸ್ವಲ್ಪ ಗೂರಾಡಿದ್ರೆ ಎಲ್ಲ ಮಿಕ್ಸ್ ಆಗುತ್ತೆ. ನೋಡಿದ್ರಲ್ಲ, ಸ್ವಲ್ಪ ಗೂರಾಡಿ ಇವಾಗ ಕುಕ್ಕರ್ ಮುಚ್ಚಿ 1 ವಿಷಲ್ ಹೊಡ್ತಿದ್ರೆ ಸಾಕು, ಬೆಂದಿರುತ್ತೆ. 2-3 ವಿಷಲ್ ಹೊಡ್ಸಿದ್ರೆ ತರಕಾರಿ ಎಲ್ಲ ಮೆತ್ತಗಾಗುತ್ತೆ ಜಾಸ್ತಿನ. ಹಾಗಾಗಿ 1 ಅಥವಾ 2 ಹೊಡ್ಸ್ರಿ ಸಾಕು, ಪಲಾವ್ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ ಎಲ್ಲ. ಏನೋ ಅಡುಗೆ ಮಾಡಬೇಕು, ಅದರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ. ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂದರೆ ಮಾಡೋಕ್ಕೆ ಬೋರ್ ಆಗುತ್ತೆ. ಅಷ್ಟು ಬಿಟ್ಟರೆ ಎಲ್ಲ ಇದ್ದು ಏನಾದರೂ ಮಾಡು ಅಂದರೆ ಏನಾದರೂ ಮಾಡ್ಬೋದು. ಈ ಪಕ್ಕ ಇದು ಫುಲ್ಲು ಎಲ್ಲದನ್ನೂ ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡಿ ಇವಾಗ ಮುಚ್ಚಳ ಮುಚ್ಚಿದ್ದೀನಿ. ಕುಕ್ಕರಿಂದು 1-2 ವಿಷಲ್ ಅಷ್ಟೇ, 2 ವಿಷಲ್ ಹಾಕ್ಕೊಂಡು ಆಮೇಲೆ ಓಪನ್ ಮಾಡ್ತೀನಿ. ನೋಡಿದ್ರಲ್ಲ, ಅಷ್ಟೊತ್ತಿಗೆ ನಾನು ಕಿಚನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ತಿಂಡಿ ಆಗೋ ಅಷ್ಟೊತ್ತಿಗೆ ನಾನು ಹೆಚ್ಕೊಂಡಿದ್ನಲ್ಲ, ಅದೆಲ್ಲ ಕಸ ಇರುತ್ತಲ್ಲ, ಅದನ್ನೆಲ್ಲ ವಿಷಲ್ ಹೊಡೋ ಅಷ್ಟೊತ್ತಿಗೆ ಕ್ಲೀನ್ ಮಾಡಿಕೊಂಡು ಸ್ವಚ್ಛ ಮಾಡ್ಕೊಂಡಿರ್ತೀನಿ. ಯಾಕಂದರೆ ನಂಗೆ ಕಿಚನ್ ಕ್ಲೀನಾಗಿರಬೇಕು. ಹಾಗಾಗಿ ಇವಾಗ ವಿಷಲ್ ಆಗಿದೆ. ಇವಾಗ ಕುಕ್ಕರ್ ತೆಗ್ದಿದ್ದೀನಿ, ನೀವೇ ನೋಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಮಸಾಲೆ ಮೇಲೆ ಬರಲ್ಲ. ನಾನು ಮಾಡಿರೋದ್ರಲ್ಲಿ ಸ್ವಲ್ಪ ಅಷ್ಟೇ ಮಸಾಲೆ ಮೇಲೆ ಬಂದಿದೆ, ಅಷ್ಟು ಬಿಟ್ಟರೆ ಇನ್ನೇನು ಜಾಸ್ತಿ ಏನು ಬಂದಿಲ್ಲ. ಹತ್ರಕ್ಕೆ ಹೋದರೆ ತುಂಬ ರೆಡ್ಡಿಶಾಗಿ ಕಾಣುತ್ತೆ ಅಂತ ಹೇಳಿ ಹಿಂಗೆ ಮಾಡಿದ್ದೀನಿ. ಇವಾಗ ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವೇ ನೋಡ್ಬೋದು, ಬಿಸಿ ಬಿಸಿ ಪಲಾವು ರೆಡಿಯಾಗಿದೆ. ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಪ್ಲೇಟಿಗೆ ಹಾಕ್ಕೊಂಡು ಇವಾಗ ತಿಂತೀನಿ. ಸಖತ್ತಾಗಿ ಬಂದಿದೆ ಪಲಾವು. ಟೇಸ್ಟ್ ಮಾಡಿ ನೋಡಿದ್ದೀನಲ್ಲ, ಹಾಗಾಗಿ ರಿವ್ಯೂ ಹೇಳ್ತಿದ್ದೀನಿ ಅಷ್ಟೇ. ನೀವು ಒಂದ್ಸಲ ಸಿಂಪಲ್ಲಾಗಿ ಮಾಡಿ ತಿಂದು ನೋಡಿ, ಆಯಿತಾ? ಚೆಂದ ಇರುತ್ತೆ. ಗ್ರೀನ್ ಕಲರು ಮಾಡ್ತಾರೆ ಒಬ್ಬೊಬ್ಬರು, ನಾನು ರೆಡ್ ಕಲರ್ ಮಾಡ್ತೀನಿ. ಯಾಕಂದರೆ ಮೆಣಸಿನ್ಕಾಯಿ ತುಂಬ ಖಾರ ಇದೆ, ಅದರದ್ದೇ ಮಾಡಿದರೆ ತಿನ್ನೋಕ್ಕಾಗಲ್ಲ ಅಂಥೇಳಿ ನಾನು ಈ ಥರ ಖಾರದ ಪುಡಿಲಿ ಸ್ವಿಚ್ ಮಾಡಿ ಪಲಾವ್ ಮಾಡಿರೋದು. ಇವತ್ತಿಗೆ ನನ್ನ ಬ್ಲಾಗ್ ಇಷ್ಟೇ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಇದೇ ರೀತಿ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಇದೇ ಥರ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಓಕೆ, ಬಾಯ್. ಸಿ ಯು ಆಲ್.